ಭಾರತೀಯರಿಗೆ ಬಿಗ್ ಶಾಕ್ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಭಾರತೀಯರನ್ನ ಗಡೀಪಾರು ಮಾಡುವಂತ ಕಾರ್ಯಾಚರಣೆ ಮತ್ತಷ್ಟು ಸಕ್ರಿಯವಾಗಿ ನಡೀತಾ ಇದೆ. ದಾಖಲೆ ಇಲ್ಲದೆ ಇರುವಂತಹ 18,000 ಭಾರತೀಯ ಮಂದಿ ಅವರೆಲ್ಲರನ್ನು ಕೂಡ ಅಮೆರಿಕದಿಂದ ಹೊರಹಾಕಲಾಗ್ತಾ ಇದೆ. ಹೊರಹಾಕೋದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಕ್ರಮ ವಲಸಿಗರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ಗುರುತಿಸಿ ಅವ್ರವ್ರ ದೇಶಕ್ಕೆ ಅವ್ರು ಹೋಗ್ಬೇಕು ಅಂತ. ಅಮೆರಿಕದಲ್ಲಿ 7 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಅಕ್ರಮವಾಗಿ ವಾಸ್ತವ್ಯ ಹೂಡಿದ್ರು. ಅವರೆಲ್ಲರನ್ನೂ ಕೂಡ ಈಗ ಗಡೀಪಾರು ಮಾಡ್ತಾ ಇದೆ ಅಮೆರಿಕ. ಅಕ್ರಮ ವಲಸಿಗರ ಗಡೀಪಾರು ಮಾಡ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಸಮರವನ್ನೇ ಸಾರ್ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಈಗಾಗಲೇ ಅವರು ಅಧ್ಯಕ್ಷದ ಗಾದಿ ಹಿಡಿಯುವಂತ ಸಂದರ್ಭದಲ್ಲಿ ಏನೆಲ್ಲ ಆದೇಶಗಳನ್ನ ವಿವರವಾಗಿ ಹೇಳಿದ್ರು, ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ. ಅದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇರುವಂಥದ್ದು ಅಂದ್ರೆ ಅಕ್ರಮ ವಲಸಿಗರನ್ನ ದೇಶದಿಂದ ಅಟ್ಟುವಂತ ಕೆಲಸ. ಬಹಳ ಪರಿಣಾಮಕಾರಿಯಾಗಿ ಅಂದ್ರೆ ಬಹುದೊಡ್ಡ ಅಭಿಯಾನನೇ ನಡೀತಾ ಇದೆ. ಎಷ್ಟು ಜನ ಅಕ್ರಮವಾಗಿ ವಲಸಿಗರಿದ್ದಾರೆ ಪೌರತ್ವ ಇಲ್ದೇನೆ, ಅದ್ರ ಬಗ್ಗೆ ಎಲ್ಲ ಈಗ ಡೀಟೇಲ್ ಆಗಿ ಕಾರ್ಯಾಚರಣೆ ನಡೆಸಿ ಅವರನ್ನ ಈಗ ದೇಶದಿಂದ ಅಮೆರಿಕದಿಂದ ಬೇರೆ ಬೇರೆ ದೇಶಕ್ಕೆ ಹೊರಗೆ ಹಾಕ್ತಿದ್ದಾರೆ. ಅಂದರೆ ಅವ್ರವ್ರ ದೇಶಕ್ಕೆ ಹೋಗಿ ಅಂತ. 18,000 ಭಾರತೀಯ ಮಂದಿ ಅಂದರೆ ನಮ್ಮಲ್ಲಿಂದ ಹೋದಂಥವ್ರು ಭಾರತದವರು ಅಮೆರಿಕದಲ್ಲಿ ದಾಖಲೆ ಇಲ್ಲದೆ ವಾಸಿಸ್ತಾ ಇದ್ದಾರೆ. ಅವರನ್ನು ಕೂಡ ಗಡೀಪಾರು ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತೀಯರಿರ್ಬೋದು, ಬೇರೆ ಬೇರೆ ಯಾವ್ಯಾವ ದೇಶದಿಂದ ಬಂದಿದ್ದಾರೋ ಅವರೆಲ್ಲರನ್ನೂ ಕೂಡ ಗಡೀಪಾರು ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರು ದಾಖಲೆಗಳಿಲ್ಲದೆ ಅಂದರೆ ಅಧಿಕೃತವಾಗಲ್ಲ, ಅನಧಿಕೃತವಾಗಿ ಅಕ್ರಮವಾಗಿ ಅಲ್ಲಿ ವಾಸಿಸ್ತಾ ಇದ್ದಂಥ ಒಟ್ಟು 18,000 ಭಾರತೀಯರು ಇದ್ದರು. ಆ ಭಾರತೀಯರೆಲ್ಲರನ್ನೂ ಕೂಡ ದೇಶದಿಂದ ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಅದನ್ನೇ ಹೇಳಿದರು, ನನ್ನ ದೇಶದಲ್ಲಿ ದಾಖಲೆ ಇರಬೇಕು, ಪೌರತ್ವ ಇರಬೇಕು, ಅಂಥವ್ರು ಇರಬೇಕು ಅಂತ. ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳಿಂದ ಇಲ್ಲಿ ಜನಿಸುವಂಥ ಮಕ್ಕಳಿಗೂ ಕೂಡ ಅಂದರೆ ಹುಟ್ಟಿದ ತಕ್ಷಣ ಏನು ಅಮೆರಿಕ ಪೌರತ್ವ ಸಿಗುತ್ತೆ ಅನ್ನುವಂಥ ಕಾನೂನು ಏನಿತ್ತು ಅದನ್ನು ಕೂಡ ಬದಲಾವಣೆ ಮಾಡ್ತೀವಿ. ತಂದೆ ತಾಯಿ ಇಬ್ಬರೂ ಕೂಡ ಅಕ್ರಮ ವಲಸಿಗರಾಗಿದ್ರೆ ಅಥವಾ ಪೌರತ್ವ ಹೊಂದಿಲ್ಲ ಅಂತ ಅಂದರೆ ಅಂಥವ್ರ ಮಕ್ಕಳಿಗೆ ಪೌರತ್ವ ಸಿಗಲ್ಲ ಅಂತ. ಹಾಗಾಗಿ ಫೆಬ್ರವರಿ ಒಳಗನೆ ಮಕ್ಕಳನ್ನ ಹೆರಬೇಕು ಅಂತ ಅನೇಕ ಗರ್ಭಿಣಿಯರೇನಿದ್ದಾರೆ ಆಸ್ಪತ್ರೆಗೆ ಹೋಗಿದ್ರು. ಸಿಸೇರಿಯನ್ ಆದರೂ ಪರವಾಗಿಲ್ಲ, ಅಷ್ಟರೊಳಗೆ ಫೆಬ್ರವರಿ ಒಳಗೇನೆ ಮಗು ಬೇಕು, ಕಾರಣ ಇಲ್ಲಿನ ಪೌರತ್ವ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ. ಹೀಗೆ ಒಂದಷ್ಟು ಆದೇಶಗಳನ್ನು, 10 ಆದೇಶಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿ ಅಧ್ಯಕ್ಷ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಿನಾನೇ ಹೇಳಿದ್ರು ಈ ರೀತಿ ಮಾಡ್ತೀವಿ ಅಂತ. ಸದ್ಯಕ್ಕೀಗ ಅಮೆರಿಕ ಭಾರತದ ಸಂಬಂಧ ಚೆನ್ನಾಗಿಯೇ ಇದೆ. ಡೊನಾಲ್ಡ್ ಟ್ರಂಪ್ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಚೆನ್ನಾಗಿಯೇ ಇದ್ದಾರೆ. ಬಟ್ ಹಾಗಿದ್ರೂ ಡೊನಾಲ್ಡ್ ಟ್ರಂಪ್ ಮಾತ್ರ ಈ ರೀತಿ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವಂಥ ದೊಡ್ಡ ಕಾರ್ಯಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ನಮ್ಮ ಭಾರತಕ್ಕೆ ಯಾವ ರಿಯಾಯಿತಿನೂ ಸಿಕ್ಕಿಲ್ಲ, ಯಾವ ಒಂದಷ್ಟು ಕನ್ಸೆಷನ್ನು ಸಿಕ್ಕಿಲ್ಲ. ಅವ್ರು ಏನು ಕಾರ್ಯಾಚರಣೆ ಮಾಡಬೇಕು ಆ ಕಾರ್ಯಾಚರಣೆಯನ್ನು ಸಮರದ ರೀತಿಯಲ್ಲಿ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೋ ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚಿ ದೇಶದಿಂದ ಗಡೀಪಾರು ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರು ಕೂಡ ಒಟ್ಟು 18,000 ಮಂದಿ ದಾಖಲೆ ಇಲ್ದೇನೆ, ಅಲ್ಲಿನ ಪೌರತ್ವ ಇಲ್ದೇನೆ ಅಲ್ಲಿ ವಾಸಿಸ್ತಾ ಇದ್ರು. ಅಂಥವ್ರನ್ನು ಕೂಡ ಈಗ ಹುಡುಕಿ ಗಡೀಪಾರು ಮಾಡಲಾಗಿದೆ. ಅವರೆಲ್ಲರೂ ಕೂಡ ಈಗ ಫ್ಲೈಟ್ ಮೂಲಕ ವಾಪಸ್ ಆಗ್ತಾ ಇರೋದು. ಅಷ್ಟೇ ಅಲ್ಲ, ಬಾಂಗ್ಲಾದೇಶ ಇರ್ಬೋದು, ಚೀನಾ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಬಂದು ವಲಸಿಗರಲ್ಲಿರ್ತಾರೆ. ಅಂಥವ್ರೆಲ್ಲರನ್ನೂ ಕೂಡ ಗಡೀಪಾರು ಮಾಡಬೇಕು. ಅಂದರೆ ನನ್ನ ದೇಶ ಅಂತ ಬಂದಾಗ ಅರ್ಹತೆ ಇರುವಂಥವ್ರು, ಕೆಲಸ ಇರುವಂಥವ್ರು, ಪೌರತ್ವವನ್ನು ಪಡ್ಕೊಂಡಿರುವಂಥವ್ರು ಅಂಥವ್ರು ಮಾತ್ರ ಇರಬೇಕು. ಅನರ್ಹರೆಲ್ಲ ನನ್ನ ದೇಶದಲ್ಲಿ ಇರಬಾರ್ದು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಅಭಿಪ್ರಾಯ ಆಗಿತ್ತು. ಜೊತೆಗೆ ದಾಖಲೆ ಇಲ್ಲದೆ ಇರೋರು, ಪೌರತ್ವ ಇಲ್ಲದೆ ಇರೋರು ಅವರೆಲ್ಲರೂ ಕೂಡ ನನ್ನ ದೇಶಕ್ಕೆ ಬೇಕು ಅಂತ ಇಲ್ಲ. ಅರ್ಹರು, ಬೇಕಾಗಿರುವಂಥವ್ರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಇದ್ದರೆ ಸಾಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಅದರಂತೆಯೇ ಈಗ ಅಕ್ರಮ ವಲಸಿಗರನ್ನ ಹೊರಹಾಕುವಂಥ ಕಾರ್ಯಾಚರಣೆ ಶುರುವಾಗಿದ್ದು, ಅದರಲ್ಲಿ ಅಮೆರಿಕದಲ್ಲಿ 7 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಇರುವಂಥದ್ದು. ಅದರಲ್ಲಿ 18,000 ಭಾರತೀಯರನ್ನ ಈಗಾಗಲೇ ಗಡೀಪಾರು ಮಾಡಲಾಗಿದೆ.